ಇವತ್ತು ನನಗೇನು ಹೆಮ್ಮೆ ಆಗ್ತಾ ಇದೆ ಅಂತಂದರೆ, ಯಾಲಕ್ಕಿ ಕಂಪಿನ ಹಾವೇರಿಯಿಂದ ಸಕ್ಕರೆ ನಾಡು ಮಂಡ್ಯಕ್ಕೆ ಅಕ್ಕರೆಯಿಂದ ನನ್ನನ್ನು ಕರೆಸಿ ಇಲ್ಲಿನ ಉದ್ಘಾಟಕರಾಗಿ ನನ್ನ ಆಯ್ಕೆ ಮಾಡಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಎಲ್ಲರ ಪಾದಾಂಗಗಳಿಗೆ ಮತ್ತೊಮ್ಮೆ ಶಿವಶಾಸ್ತ್ರಾಂಗ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತೀನಿ. ಇವತ್ತು ಸಾಹಿತ್ಯ ಸಮ್ಮೇಳನವನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾದರೆ ಸಾಹಿತ್ಯ ಸಮ್ಮೇಳನ ನಾವು ಯಾಕೆ ಆಚರಣೆ ಮಾಡಬೇಕು ಅಂತಂದ್ರೆ, ಮಕ್ಕಳಲ್ಲಿರ್ತಕ್ಕಂಥ ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಂಗೀತ ಹೀಗೆ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಪ್ರೋತ್ಸಾಹ ನೀಡುವಂತಹ ಒಂದು ಕೆಲಸವನ್ನ ಈ ಸಾಹಿತ್ಯ ಸಮ್ಮೇಳನಗಳು ಮಾಡ್ತಾ ಇದ್ದಾವೆ ಅಂತ. ಇದನ್ನು ಮೊದಲ ಆಚರಣೆಗೆ ತಂದವರು 1915ರಲ್ಲಿ HV ನಂಜುಂಡಯ್ಯ ಅಂತಕ್ಕಂಥವ್ರು ಬೆಂಗಳೂರಿನಲ್ಲಿ ಇದನ್ನು ಮೊದಲು ಪ್ರಾರಂಭಿಸ್ತಾರೆ ಅಂತ. ಇವತ್ತು ಹೇಳ್ತಾರೆ ಏನು ಅಂತಂದ್ರೆ, ಕಾಡಲ್ಲಿ ಒಂದೇ ಮನೆ ಇದ್ರೆ ಅದಕ್ಕೆ ಕಾಡು ಅನ್ನಕ್ಕಾಗಲ್ಲ, ಕಾಡಲ್ಲಿ ಒಂದೇ ಮರ ಇದ್ರೆ ಕಾಡು ಅನ್ನಕ್ಕಾಗಲ್ಲ, ನಾಡಲ್ಲಿ ಒಂದೇ ಮನೆ ಇದ್ರೆ ನಾಡು ಅನ್ನಕ್ಕಾಗಲ್ಲ. ಅದೇ ರೀತಿ ಕನ್ನಡವನ್ನ ಕೆಲವು ಜನ ಮಾತನಾಡಿದ್ರೆ ಮಾತ್ರ ಕನ್ನಡವನ್ನ ಬೆಳೆಸಕ್ಕಾಗಲ್ಲ. ಇಷ್ಟು ಜನರ ನಡುವೆ ಒಬ್ಬರೇ ಬೆಳೆದ್ರೆ ಅದಕ್ಕೆ ಬೆಳವಣಿಗೆ ಅನ್ನಕ್ಕಾಗಲ್ಲ, ಕಾರ್ಯಕ್ರಮಕ್ಕೊಂದು ಅರ್ಥ ಸಿಗಲ್ಲ. ಅದಕ್ಕೋಸ್ಕರ ಎಲ್ಲರನ್ನು ಬೆಳೆದಾಗ ಮಾತ್ರ ಇಂಥ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ನಾವೆಲ್ಲರೂ ಸದುಪಯೋಗ ಮಾಡಿಕೊಂಡಾಗ ಮಾತ್ರ ಈ ಕಾರ್ಯಕ್ರಮಕ್ಕೊಂದು ಕಳೆ ಬರುತ್ತೆ, ಆಯೋಜಕಕ್ಕೊಂದು ಬೆಲೆ ಸಿಗುತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಬಂಧುಗಳೇ. ಈ ಕಾರ್ಯಕ್ರಮ ಬರುವಾಗ ಶಾಲೆಯಿಂದ ತಂದೆ ಕರ್ಕೊಂಡು ಬಂದಾಗ ಹೇಳಿದ್ರು, ಇಲ್ಲ ನೀನು ಆದಿಚುಂಚನಗಿರಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಉದ್ಘಾಟಕರಾಗಿ ನಿನ್ನ ಆಯ್ಕೆ ಮಾಡಿದ್ದಾರಮ್ಮ, ಇಲ್ಲಿ ಒಂದು ಸ್ವಲ್ಪ ನೀನು ಮಕ್ಕಳ ಬಗ್ಗೆ, ಸಾಹಿತ್ಯದ ಬಗ್ಗೆ, ಶಿಕ್ಷಣದ ಬಗ್ಗೆ ಮಾತನಾಡಬೇಕು ಅಂತಂದಾಗ ನಾನು ಹೇಳಿದೆ, ನಾನೇ ಒಂದು ಮಗುವಾಗಿ ಮಕ್ಕಳ ಬಗ್ಗೆ ಮಾತನಾಡಿಷ್ಟು ದೊಡ್ಡವಳು ನಾನಲ್ಲ ಅಂತ. ಇವತ್ತು ಮಕ್ಕಳು ಅಂತ ನಾವು ನೋಡೋದಾದ್ರೆ, ಮಕ್ಕಳ ಜೀವನದಲ್ಲಿ ಮುಖ್ಯವಾದಂತಹ ಪಾತ್ರವನ್ನು ವಹಿಸೋರು ತಂದೆ ತಾಯಿಯಂದಿರು ಅಂತ ಹೇಳ್ತಾರೆ. ಇವತ್ತು ತಂದೆ ತಾಯಿಯಂದಿರು ಅಂದ ತಕ್ಷಣ ನಾವು ಮಾತನಾಡಬೇಕು ಬರುತ್ತೆ. ಏನು ಅಂದ್ರೆ, ತಾನು ಕೂಲಿ ಮಾಡಿದ್ರು ತನ್ನ ಮಕ್ಕಳು ಕುದುರೆ ಹತ್ತಿ ಮೆರಿಬೇಕು, ತಾನು ಹರಿದ ಚಪ್ಪಲಿ ಹಾಕೊಂಡ್ರು ಚಿಂತೆ ಇಲ್ಲ, ತನ್ನ ಮಕ್ಕಳು ಉತ್ತಮವಾದಂತಹ ಚಪ್ಪಲಿನ ಹಾಕೊಳ್ಬೇಕು ಅಂತ ಎಷ್ಟೋ ಕನಸುಗಳನ್ನ ಕಂಡು ಶಾಲೆಗೆ ಮಕ್ಕಳನ್ನು ಕಳಿಸ್ತಾರಂತೆ. ತಾನು ಹರಿದ ಬಟ್ಟೆ ಹಾಕೊಂಡ್ರು ಚಿಂತೆ ಇಲ್ಲ, ತನ್ನ ಮಕ್ಕಳು ರಾಜಕುಮಾರಿಯರ ತರ ಇರಬೇಕು, ನನ್ನ ಮಗ ಇವತ್ತು ಕುಟುಂಬಕ್ಕೆ ಆಧಾರ ಆಗಬೇಕು, ನನ್ನ ಮಗಳು ಭವಿಷ್ಯತ್ತನ್ನ ಕಾಣಬೇಕು, ಇಂದಲ್ಲ ನಾಳೆ ನನ್ನ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು ಅಂತಕ್ಕಂಥ ಭಾವನೆಯನ್ನ ಹೊಂದಿ ಇಡೀ ಜೀವನವನ್ನೇ ಮಕ್ಕಳಿಗೋಸ್ಕರ ತ್ಯಾಗ ಮಾಡಿರ್ತಕ್ಕಂಥ ಏಕೈಕ ಜೀವಿಗಳು ಈ ಜಗತ್ತಲ್ಲಿ ಸಿಗೋದೇ ಆದ್ರೆ ಅವರು ತಂದೆ ತಾಯಿಯಂದಿರು ಅಂತಕ್ಕಂಥ ಮಾತನ್ನ ಇವತ್ತು ಅಂತ ತಂದೆ ತಾಯಿಯಂದಿರಿಗೆ ಮಕ್ಕಳದವ್ರು ಏನ್ ಕೊಡ್ಲಕ್ಕೆ ಸಾಧ್ಯ? ಇವತ್ತೇನೋ ದೊಡ್ಡ ದೊಡ್ಡ ಉಡುಗೊರೆಗಳನ್ನ, ಕಾಣಿಕೆಗಳನ್ನ ಕೊಡೋದು ಬೇಡ. ಇವತ್ತು ಮಕ್ಕಳಾದವರು ತಂದೆ ತಾಯಿಯಂದ್ರಿಗೆ ಏನು ಕೊಡಬೇಕು ಅಂತಂದ್ರೆ, ತಪ್ಪಿಗೆ ಶಾಲೆಗೆ ಹೋಗಿ ಗಪ್ಪಿಗೆ ಮನೆಗೆ ಬಂದು ಚೆನ್ನಾಗಿ ಓದಿ ತುಪ್ಪ ಬೆರೆಸಿ ಊಟ ಮಾಡಿ ಸಂಪಾದನೆ ನಿದ್ದೆ ಮಾಡಿದ್ರೆ ಸಾಕು. ಮುಪ್ಪಾಗಿರೋ ತಂದೆ ತಾಯಿನೂ ಕೂಡ ಯಾರಿಗೂ ಸೊಪ್ಪು ಹಾಕ್ಲಕ್ಕೆ ಬದುಕ್ತಾರಲ್ಲ, ಇದು ನೆಮ್ಮದಿಯ ಜೀವನ, ಇದು ಮಾತ್ರ ಕೊಟ್ಟು ಸಾಕು ಮಕ್ಕಳು ಅಂತ. ಇವತ್ತು ಹೇಳ್ತಾರೆ ಮಕ್ಕಳಿಗೆ ಶಿಕ್ಷಣ ಇದೆ. ಇವತ್ತು ನೆಲ್ಸನ್ ಮಂಡೇಲ ಅವರು ಹೇಳ್ತಾರೆ ಒಂದು ಮಾತನ್ನ, ಎಜುಕೇಶನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಕ್ಯಾನ್ ಚೇಂಜ್ ದ ವರ್ಲ್ಡ್ ಅಂತ. ಅಂದ್ರೆ ಒಂದು ಇಡೀ ಜಗತ್ತನ್ನೇ ಬದಲಾಯಿಸುವಂಥ ಯಾವುದಾದ್ರೂ ಒಂದು ದಿವ್ಯ ಅಸ್ತ್ರ ಇರೋದೇ ಆದ್ರೆ ಅದು ಶಿಕ್ಷಣ ಅಂತಕ್ಕಂಥ ಮಾತು ನಮ್ಗೆಲ್ಲರಿಗೂ ಕೂಡ ಗೊತ್ತು. ಆ ಶಿಕ್ಷಣ ಎಲ್ಲರೂ ಪಡಿತಾ ಇದ್ದೀವಿ ಇವತ್ತು ಮಕ್ಕಳು. ಆದರೆ ಎಂಥ ಶಿಕ್ಷಣವನ್ನು ಪಡಿಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಇದೆ ಅಂತಂದ್ರೆ, ಮಾನವೀಯ ಮೌಲ್ಯಗಳ ಶಿಕ್ಷಣವನ್ನು ಪಡೆಯುವಂಥ ಬಹಳಷ್ಟು ಅವಶ್ಯಕತೆ ಇದೆ ಅಂತ. ಇವತ್ತು ನೈತಿಕ, ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ಭಾವನಾತ್ಮಕ ಗುಣಗಳನ್ನ ಮಕ್ಕಳಲ್ಲಿ ಬೆಳೆಸಬೇಕು ಅಂತ. ನಾವೆಲ್ಲರೂ ಅದನ್ನು ಅಳವಡಿಸಿಕೊಂಡಾಗ ಮಾತ್ರ ನಾವು ಯಶಸ್ಸಿನ ದಾರಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಅಂತ. ಇವತ್ತು ಎಂಥ ಈ ಒಂದು ಮೌಲ್ಯಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತಂದ್ರೆ, ಮಾನವೀಯತೆ, ಪ್ರಾಮಾಣಿಕತೆ, ಸಹಾನುಭೂತಿ, ಪ್ರೀತಿ, ಶ್ರದ್ಧೆ, ಸಹಿಷ್ಣುತೆ, ನೀತಿಬದ್ಧ ಆಧಾರಗಳನ್ನು ನಾವೇನ್ ಮಾಡಬೇಕು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ. ಇವತ್ತು ನಾವು ಮಕ್ಕಳೆಲ್ಲ ಏನ್ ಬಯಸ್ತಾ ಇದ್ದೀವಿ ಅಂತಂದ್ರೆ, ಕೇವಲ ಕಷ್ಟದ ದಾರಿಗಳನ್ನ ನಾವು ಹುಡುಕ್ತಾ ಇಲ್ಲ, ಕೇವಲ ಸುಖ ಮಾತ್ರ ನಮ್ಗೆ ಏನ್ ಬೇಕು ಅಂತಂದ್ರೆ ಮಕ್ಕಳಿಗೆ ಬೇಕು. ಆದ್ರೆ ಒಂದು ಕತೆ ಮೂಲಕ ನಾನು ಹೇಳ್ತೀನಿ. ಇವತ್ತು ಬಿದಿರು ಎಲ್ರಿಗೂ ಕೂಡ ಗೊತ್ತು. ಬಿದಿರು ಅಂದ ತಕ್ಷಣ ಎಲ್ರಿಗೂ ಕೂಡ ಗೊತ್ತು. ಬಿದಿರು ಅಂತಂದ್ರೆ, ಬಿದಿರು ಬ್ರಹ್ಮದೇವನಿಗೆ ಎದುರಾಗಿ ಕೇಳ್ತಂತೆ ಏನು ಅಂತಂದ್ರೆ, ನೋಡು ಇನ್ನು ಈ ಪ್ರಪಂಚದಲ್ಲಿ ಯಾಕೆ ಸೃಷ್ಟಿ ಮಾಡಿದೆ ನನ್ನ? ಹೂವಿಲ್ಲ, ಹಣ್ಣಿಲ್ಲ, ದಣಿದು ಬಂದವರಿಗೆ ಕೊಡೋ ನೆರಳಿಲ್ಲ, ಯಾಕೆ ಸೃಷ್ಟಿ ಮಾಡಿದೆ ನನ್ನ ಅಂತ ಕೇಳಿದಾಗ ಬ್ರಹ್ಮನ ಹೆಸರಕ್ಕೆ ನುಡಿತಾನಂತೆ, ಕಷ್ಟಪಟ್ಟು ಬೆಳಿ, ಎಲ್ಲವೂ ಸಾಧ್ಯ ಅಂತ ಹೇಳ್ತಾನಂತೆ. ಅವಾಗ ಬಿದಿರು ಕಷ್ಟಪಟ್ಟು ಬೆಳಿತಂತೆ, ಕೃಷ್ಣನ ಕೈಯಲ್ಲಿರೋ ಕೊಡಲಾಯ್ತಂತೆ, ಮಕ್ಕಳನ್ನ ತೂಗುವ ತೊಟ್ಟಿಲಾಯ್ತಂತೆ, ಸುಮಂಗಲರಿಗೆ ಬಾಗಿನ ಕೊಡುವಂತ ಮರವಾಯ್ತಂತೆ, ಬೀಸಲು ಗೂಟವಾಯ್ತಂತೆ, ಕೇರಲು ಮರವಾಯ್ತಂತೆ, ಕುಟ್ಟಲು ಒನಕೆಯಾಯ್ತಂತೆ, ಬಟ್ಟೆ ಒಣಗಿಸುವ ಕೋಲಾಯ್ತಂತೆ, ಹತ್ತಲು ಏನೇ ಆಯ್ತಂತೆ, ಕೊನೆಗೆ ಶವಗಳನ್ನ ಹೊರುವಂತ ಚಟ್ಟವಾಯ್ತಂತೆ. ಅವಾಗ ಎಲ್ಲ ಜನರ ಮುಂದೆ ಹೇಳತ್ತಂತೆ ಬಿದಿರು ಏನು ಅಂತಂದ್ರೆ, ನೋಡು ಮನುಜ, ನನ್ನಿಂದ ಏನಾದರೂ ಒಂದು ಕೈ ಚೆಲ್ಲಿ ಕುತ್ಕೊಳ್ಬೇಡ, ಎಲ್ಲವೂ ಸಾಧ್ಯ, ಪಣ ತೊಟ್ಟು ನೋಡು ಅಷ್ಟೇ.
ಅಷ್ಟು ನಾವು ಕಷ್ಟಪಟ್ಟಾಗ ಮಾತ್ರ, ಪರಿಶ್ರಮ ಪಟ್ಟಾಗ ಮಾತ್ರ ನಮ್ಗೆ ಯಶಸ್ಸನ್ನು ಸಿಗುತ್ತೆ ಅಂತ. ಇವತ್ತು ಹೇಳ್ತಾರೆ, ಇವತ್ತು ತಂದೆ ತಾಯಿಯಂದ್ರು ಮಕ್ಕಳ ಮುಖ ಕಪ್ಪಾಗಿದ್ರು ತಂದೆ ತಾಯಿನ ಸಹಿಸ್ತಾರೆ. ಆದ್ರೆ ಶಾಲೆಗೆ ಹೋಗಿ ಬಂದಿರತಕ್ಕಂಥ ಮಕ್ಕಳ ಮುಖ ಸಪ್ಪೆಯಾಗಿದ್ರೆ ಇವತ್ತು ತಂದೆ ತಾಯಿಯಿಂದ ಏನೇ ಆಗಲ್ಲ ಅಂತಂದ್ರೆ ಇವತ್ತು ಸಹಿಸಲ್ಲ ಅಂತ. ಇವತ್ತು ಹೇಳ್ತಾರಲ್ಲ, ತಾಯಿ 9 ತಿಂಗಳು ಗರ್ಭದಲ್ಲಿ ತನ್ನ ಮಕ್ಕಳನ್ನ ಪೋಷಿಸಿದ್ರೆ ತಂದೆ 90 ವರ್ಷಗಳ ಕಾಲ ತನ್ನ ತಲೆಯಲ್ಲಿಟ್ಟು ಪೋಷಿಸ್ತಾರಲ್ಲ, ಇದು ತಂದೆ ತಾಯಿಯ ಮಹತ್ವ ಅಂತ. ಇವತ್ತು ನನ್ನಲ್ಲಿ ಕಲಿಸಿದ್ದು ಕನ್ನಡ ಮಾತಾಡಲಿಕ್ಕೆ ಅಂತ. ಕನ್ನಡ ಅಂತ ತಗೊಂಡಾಗ ಹೇಳ್ತಾರೆ, ಕಲಿಯೋಕೆ 101 ಭಾಷೆಯಾದ್ರೆ ಆಡೋಕೆ ಒಂದೇ ಒಂದು, ಅದು ನಮ್ಮ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ ಅಂತ ಹೇಳ್ತಾ, ಮೊದಲನೇದಾಗಿ ಕನ್ನಡ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕಾದ್ರೆ, ಕನ್ನಡ ಕ ಅಂದ್ರೆ ಕಠಿಣ, ನ ಅಂದ್ರೆ ನಡುಗೆಯಲ್ಲೂ, ಡ ಅಂದ್ರೆ ಢಮರುಗಳಂತೆ ಸದ್ದು ಮಾಡಿ ಎದ್ದು ನಿಲ್ತಕ್ಕಂಥ ಭಾಷೆ ಯಾವುದಾದ್ರೂ ಈ ಜಗತ್ತಲ್ಲಿ ಇದ್ರೆ ಅದು ನಮ್ಮ ಕನ್ನಡ ಭಾಷೆ ಅಂತ ಎದಕ್ಕೆ ನಾವು ಹೇಳ್ಬೋದು ಬಂಧುಗಳೇ. ಇವತ್ತು ನ್ಯಾಯ, ನೀತಿ, ಸದ್ಧರ್ಮ, ಶೌರ್ಯ, ಪರಾಕ್ರಮಿಗಳ ನಾಡಿನಿಂದ ಹೆಸರುವಾಸಿಯಾಗಿರ್ತಕ್ಕಂಥ ಯಾವುದಾದ್ರೂ ನಾಡು ಈ ಪ್ರಪಂಚದಲ್ಲಿ ಸಿಗೋದೇ ಆದ್ರೆ ಅದು ನಮ್ಮ ಗಂಧದ ಬೀಡು ಕರುನಾಡು ಕರ್ನಾಟಕ ಅಂತ ಇದನ್ನು ಹೆಮ್ಮೆಯಿಂದ ಹೇಳ್ತೀವಿ ಬಂಧುಗಳೇ ಅಂತ. ಇದು ಹೇಳ್ತಾರಲ್ಲ, ನಾವು ಕನ್ನಡದ ಬಗ್ಗೆ ಮಾತನಾಡ್ತೀವಿ, ಕರ್ನಾಟಕದ ಪರಂಪರೆ ಬಗ್ಗೆ ಮಾತನಾಡ್ತೀವಿ, ಇತಿಹಾಸದ ಬಗ್ಗೆ ನಮ್ಗೆಲ್ಲರಿಗೂ ಕೂಡ ಗೊತ್ತು. ಆದ್ರೆ ಬಹಳಷ್ಟು ಜನಕ್ಕೆ ಕನ್ನಡದ ನಾಡದೇವತೆ ಬಗ್ಗೆ ಬಹಳಷ್ಟು ಜನ ಗೊತ್ತಿಲ್ಲ ಅಂತ. ಕನ್ನಡದ ನಾಡದೇವತೆ ಅಂದ ತಕ್ಷಣ ನಮ್ಗೆ ನೆನಪಿಗೆ ಬರೋಳು ತಾಯಿ ಭುವನೇಶ್ವರಿ ದೇವಿ ಅಂತ. ಯಾರೀಕೆ ಅಂತ ನೋಡೋದಾದ್ರೆ, ಭುವನೇಶ್ವರಿ ಹೆಸರಲ್ಲೇ ಇದೆ, ಭುವನ ಅದೇ ಈಶ್ವರಿ ಅಂತ. ಭುವನ ಅಂದ್ರೆ ಏನು? ಇಡೀ ಭೂಮಂಡಲ. ಈಶ್ವರಿ ಅಂದ್ರೆ ಒಡತಿ ಅಂದರ್ಥ. ಇಡೀ ಭೂಮಂಡಲಕ್ಕೆ ಯಾರಾದ್ರೂ ಒಡತಿ ಇದ್ರೆ ಅದು ನಮ್ಮ ಕನ್ನಡದ ನಾಡ ದೇವತೆ ತಾಯಿ ಭುವನೇಶ್ವರಿ ದೇವಿ ಅಂತ. ನೋಡಿ, ಯಾವುದಾದ್ರೂ ಒಂದು ಭಾಷೆಗೆ ದೇವತೆ ಆಕಾರವನ್ನು ಕೊಟ್ಟು ಹಾಗೆ ಸೀರೆ ಉಡಿಸಿ, ಮಲ್ಲಿಗೆ ಮುಡಿಸಿ, ಅರ್ಶನವನ್ನಿಟ್ಟು, ಕುಂಕುಮವನ್ನಿಟ್ಟು ತಾಯಿ ಭುವನೇಶ್ವರಿ ದೇವಿ ಅಂತ ಕರ್ಪೂರ ಹಚ್ಚಿ ಪೂಜೆ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ಜನಾಂಗ ಸಿಕ್ಕರೆ ಅದು ನಮ್ಮ ಕನ್ನಡಿಗರು ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಬಂಧುಗಳೇ ಅಂತ. ಇವತ್ತು ಕನ್ನಡ ಅಂತ ನೋಡೋದಾದ್ರೆ ಅನ್ಸುತ್ತೆ, ಇವತ್ತು ಕನ್ನಡಿಗರ ತಾಯಿ ಬಗ್ಗೆ ಗೋವಿಂದಪ್ಪ ಒಂದು ಮಾತನ್ನು ಹೇಳುತ್ತಾರೆ, ತಾಯಿ ಬಾರ ಮಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯಿ ಸುತರಕ್ಕಾಗಿ ನಮ್ಮ ಜನ್ಮದಾತೆಯೇ, ನಮ್ಮ ತಪ್ಪ ನೆನೆದು ತಾಳವೆ ಅಕ್ಕರೆಯಿಂದೆಂಬ ನಾಳ್ವೆ, ನೀನೇ ಕಣ ನಮ್ಮ ಬಾಳ್ವೆ, ನಿನ್ನ ಮರೆಯಲೆಮ್ಮವು, ತನು ಕನ್ನಡ, ನುಡಿ ಕನ್ನಡ, ಮನ ಕನ್ನಡವೆಮ್ಮೆವು ಅಂತಕ್ಕಂಥ ಮಾತನ್ನ ಗೋವಿಂದಪ್ಪಯ್ಯವರು ಹೇಳ್ತಾರೆ ಅಂತ. ನಮ್ಮ ಕನ್ನಡ ಅಂತ ನೋಡೋದಾದ್ರೆ ಹಲವಾರು ಜನ ಕವಿವರಣ್ಯರು ನಮ್ಮ ಕನ್ನಡದಲ್ಲಿ ಬರ್ತಾರೆ. ಅದನ್ನು ಕೂಡ ಒಂದು ಕವನದಲ್ಲಿ ಹೇಳ್ತಾರೆ, ಜೈನರಾದ ಪೂಜ್ಯಪಾದ ಕೊಂಡ ಕುಂದ ಮರಿಯರು, ಮಧ್ವಯತಿಯೇ ಬಸವಪತಿಯೇ ಮುಖ್ಯ ಮಾತಾಚಾರ್ಯರು, ಶರಪಕೊಂಪ ರಂಡರು, ಲಕ್ಷ್ಮೀಪತಿ ಜನ್ನರು, ಷಡಕ್ಷರಿ ಮುದ್ದಣ್ಣರು, ಪುರಂದರ ವರಣ್ಯರು, ತಾಯಿ ನಿನ್ನ ಬಸಿರೆ ಹೊಂದ ಘನಿ ವಿದ್ಯಾರಣ್ಯರು ಅಂತಕ್ಕಂಥ ಮಾತನ್ನ ಗೋವಿಂದಪ್ಪಯ್ಯವರು ಕನ್ನಡಿಗರ ತಾಯಿ ಅನ್ನುವಂಥ ಒಂದು ಪದ್ಯದಲ್ಲಿ ಹೇಳ್ತಾರೆ ಅಂತ. ಇಷ್ಟೆಲ್ಲ ಕವಿಗಳು ನಮ್ಮ ಕರ್ನಾಟಕದಲ್ಲಿ ಇದ್ರೋದ್ರಲ್ಲ, ನಮ್ಮ ಕರ್ನಾಟಕದ ಸಿರಿವಂತಿಕೆಯನ್ನ ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು ಬಂಧುಗಳೇ ಅಂತ. ಇವತ್ತು ಯಾರಾದ್ರೂ ಕರೆದು ನಮಗೆ ನೀವು ವಯಸ್ಸೆಷ್ಟು ಅಂತ ಕೇಳಿದಾಗ ನಾವು ಹೇಳ್ತೀವಿ ನಮ್ಮ ವಯಸ್ಸು 14, 15, 20, 50, 60, 90 ಅಂತ ಹೇಳ್ತೀವಿ. ಸ್ವಲ್ಪ ವಿಚಾರ ಮಾಡ್ಬೇಕು, ನಾವು 90 ವರ್ಷ ದಾಟಿರೋರ್ನ ಹಿರಿಯರು ಅಂತ ಭಾವಿಸಿ ಅವ್ರಿಗೆ ಕಾಲು ಬಿಟ್ಟು ನಮಸ್ಕಾರ ಮಾಡಿ ಅವ್ರು ಗೌರವಿಸ್ತೀವೋ? ಹಿರಿಯರನ್ನ ಗೌರವಿಸೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾಕಂತಂದ್ರೆ ಭಾರತ ಹೇಳಿಕೊಟ್ಟಂತ ಸಂಸ್ಕೃತಿನೇ ಅಂತದ್ದು. ಬ ಅಂದ್ರೆ ಭಾಗುವುದು, ರ ಅಂದ್ರೆ ರಕ್ತಗತವಾದ, ತ ಅಂದ್ರೆ ತತ್ವ ಅಂತ. ಭಾಗುವುದು ರಕ್ತಗತವಾದಂತ ತತ್ವ ಅಂತ. ಹಿರಿಯರ ಕಂಡ್ರೆ ತಲೆ ಬಾಗಲೇಬೇಕು. ಆದ್ರೆ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಯಾರಾದ್ರೂ ಬಂದು ನಿಮ್ ಕನ್ನಡದ ವಯಸ್ಸೆಷ್ಟು ಅಂತ ಕೇಳಿದಾಗ ಇವತ್ತಿನ ಹಾರಿಗೆ ಉತ್ತರನೇ ನಾವು ಹೇಳ್ತಾ ಇದ್ದೀವಿ, 1000 ಇರ್ಬೋದು, 2000 ಇರ್ಬೋದು, 2500 ಇರ್ಬೋದು ಅಂತ. ನೋಡಿ, ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, 90 ವರ್ಷ ದಾಟಿರೋರ್ನ ಹಿರಿಯರು ಅಂತ ಗೌರವಿಸಿ ಅವರಿಗೆ ಕಾಲು ಬಿದ್ದು ನಮಸ್ಕಾರ ಮಾಡ್ತಾ ಇರುವಾಗ 1000 ಅಲ್ಲ, 2000 ಅಲ್ಲ, 2500ಕ್ಕೂ ಹೆಚ್ಚು ಇತಿಹಾಸವನ್ನ ಹೊಂದಿರತಕ್ಕಂಥ ನಮ್ಮ ಕನ್ನಡ ಭಾಷೆಗೆ ಇನ್ನಷ್ಟು ಗೌರವಿಸಬೇಕು ಅಂತ ಇದೇ ಒಂದು ಮಾತನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ. ಇವತ್ತು ಕರ್ನಾಟಕ ಕನ್ನಡ ಅನ್ನೋದು ಕೇವಲ ಒಂದು ಹೆಸರಲ್ಲ, ಅದು ಕವಿಗಳ ದೃಷ್ಟಿಯಲ್ಲಿ ಮಂತ್ರಕಣ, ಶಕ್ತಿಕಣ, ದೇವಿಕಣ, ತಾಯಿಕಣ. ಆ ದಿಸೆಯಲ್ಲಿ ಕುವೆಂಪುರದು ಮಾತು ಹೇಳ್ತಾ ಇರುತ್ತೆ, ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀ ಏರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರೇ ಕಾವೇರಿ ಅಂತಕ್ಕಂಥ ಮಾತನ್ನ ಕುವೆಂಪು ಹೇಳ್ತಾರೆ. ಇವತ್ತು ಕನ್ನಡ ಅಂತ ನೋಡೋದಾದ್ರೆ ಇದಕ್ಕೆ ಭಾಷಿಸ್ತಾ ಹೇಳಿದ್ದೀನಿ ನಿಮಗೆ, ಕನ್ನಡದ ಉಗಮ ಹೇಗಾಯ್ತು ಅಂತಂದ್ರೆ ನಾವು ಹೆಮ್ಮೆ ಪಡಬೇಕು. ಕನ್ನಡ ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ, ಶಿವಾಪಾರ್ವತಿಯವರು ಇದ್ದ ಕಾಲದಲ್ಲಿ ನಮ್ಮ ಕನ್ನಡ ಹುಟ್ಟಿತ್ತು ಅಂತ ಒಂದು ಪ್ರತೀತಿ ಇದೆ. ಏನು ಅಂದ್ರೆ ಕನ್ನಡದಲ್ಲಿ, ಕನ್ನಡದ ಮೂಲಾಕ್ಷರಗಳಲ್ಲಿ ಸ್ವರಾಕ್ಷರ ನಮ್ಗೆಲ್ಲರಿಗೂ ಕೂಡ ಗೊತ್ತು. ಆ ಸ್ವರಾಕ್ಷರಗಳನ್ನು ಯಾರು ನಿರ್ಮಾಣ ಮಾಡಿದ್ರು ಅಂತ ಕೇಳಿದಾಗ ಹೇಳ್ತಾರೆ, ಶಿವನ ಡಮರುವಿನಿಂದ ಬಂದಂತಹ ಶಬ್ದಗಳನ್ನ ಪಾಣಿನಿ ಹನುಮಂತಮ್ಮ ವಿದ್ವಾಂಸ ಅವುಗಳನ್ನ
ಹೇಳ್ತೀವಿ. ನಾಲ್ಕು ತುದಿಯನ್ನ ಮುಂಭಾಗಕ್ಕೆ ಒತ್ತಿ ಅಲ್ಲೇನಾದ್ರೂ ಉಸಿರು ತಡೆ ಹೇಳಿದ್ರೆ ಜ ಜ ಜ ಜನ್ಯ ಆಗುತ್ತೆ. ಅಂತಾಕ್ಷರಗಳನ್ನ ತಾಲವ್ಯ ಅಂತ ಕರೀತೀವಿ. ಹೊಟ್ಟೆಲಿ ಉಸಿರನ್ನ ಹೊರಗೆ ಹಾಕುವಾಗ ನಾಲ್ಗೆಯನ್ನು ಹೊಳಿಸಿ ತುದಿಯ ಒಳಭಾಗಕ್ಕೆ ಹೊಡೆದು ಅಲ್ಲೇನಾದ್ರೂ ಉಸಿರನ್ನ ತಡೆ ಹೇಳಿದ್ರೆ ಡ ಡ ಡ ಡನ್ನ ಆಗುತ್ತೆ. ಅಂತಾಕ್ಷರಗಳನ್ನು ಮೂರ್ಧನ್ಯ ಅಂತ ಕರೀತೀವಿ. ನಾಲ್ಕು ತುದಿಯನ್ನ ಹಲ್ಲಿಗೆ ಬಡಿದು ಅಲ್ಲೇನಾದ್ರೂ ಉಸಿರನ್ನ ತಡೆ ಹೇಳಿದ್ರೆ ತ ತ ತ ತನ್ನ ಆಗುತ್ತೆ. ಅಂತಾಕ್ಷರಗಳನ್ನ ದಂತವ್ಯ ಅಂತ ಕರೀತೀವಿ. ಹೊಟ್ಟೆಲಿ ಉಸಿರನ್ನ ಹೊರಗೆ ಹಾಕುವಾಗ ಇದು ತುಟಿಗಳು ಅಡೆತಡೆ ಮಾಡಿದ್ರೆ ಪ ಪ ಪ ಪಮ್ಮ ಆಗುತ್ತೆ ಅಂತ. ಎಷ್ಟು ವೈಜ್ಞಾನಿಕ ಅಂತ. ಕಂಠದ ಆಳದಿಂದ ಶುರು ಮಾಡಿ ತುಟಿಯವರೆಗೂ ಗಾಳಿಯನ್ನು ತಡೆಯುವ ಒಂದೊಂದು ಜಾಗದ ಮೂಲಕ 5 ಅಕ್ಷರಗಳು ಹುಟ್ಟವಲ್ಲ, ಅದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ. ಇವತ್ತು ಓದಿದ್ದನ್ನ ಬರೆಯುವಂತಹ, ಬರೆದಿದ್ದನ್ನ ಓದುವಂತಹ, ಮಾತನಾಡಿದ್ದನ್ನ ಬರೆಯುವಂತಹ ಸಾಮರ್ಥ್ಯ ಇರೋ ಭಾಷೆ ನಮ್ಮ ಕನ್ನಡ ಅಂತ. ಅಂತ ಸಾಧ್ಯ ಇರುವಂತಹ ಭಾಷೆಯನ್ನ ಫೊನೆಟಿಕ್ ಭಾಷೆಗಳು ಅಂತ ಕರೀತಾರೆ. ಅಂತ ಫೊನೆಟಿಕ್ ಭಾಷೆಯು ಕೂಡ ಅಗ್ರಪಂಕ್ತಿಯಲ್ಲಿ ನಿಂತಿರ್ತಕ್ಕಂಥ ಭಾಷೆ ಯಾವುದಾದ್ರೂ ಇದ್ರೆ ಅದು ನಮ್ಮ ಕನ್ನಡ ಭಾಷೆ ಅಂತ. ಇವತ್ತು ಕನ್ನಡ ಅಂತ ನೋಡೋದಾದ್ರೆ ಇಷ್ಟೆಲ್ಲ ಉಗಮಗಳಾಗ್ತವೆ, ಇಷ್ಟೆಲ್ಲ ಮೂಲಾಕ್ಷರಗಳನ್ನ ನೋಡ್ತೀವಿ. ಈ ವ್ಯಾಕರಣ ಅಂದ ತಕ್ಷಣ ಮೊದಲಿಗೆ ನೆನಪಿಗೆ ಬರೋರು ಕೇಶಿರಾಜ್ ಅವರು ಅಂತ. ಯಾಕೆ ಅಂತಂದ್ರೆ ಕನ್ನಡದ ಮೊದಲ ವ್ಯಾಕರಣ ಗ್ರಂಥವಾಗಿರ್ತಕ್ಕಂಥ ಶಬ್ದಮಣಿ ದರ್ಪಣವನ್ನು ಬರೆದವರು ಮೊದಲ ವ್ಯಾಕರಣ ತಜ್ಞರಾಗಿರ್ತಕ್ಕಂಥ ಕೇಶಿರಾಜ್ ಅವರು ಅಂತ. ಅವರು ಮಾತನಾಡ್ತಾರೆ, ನಮ್ಮ ಕನ್ನಡ ಯಾವ ರೀತಿಯಾಗಿದೆ ಅಂತಂದ್ರೆ ನಾಪಿ ಮೂಲದೋಳ್ ಕಹಳೆಯ ಪಾಂಗೀಣದೋಳ್ ತನುವಾದ್ಯಂ ನಾಲಿಗೆ ವಾದನದೆಂದಂ ಶಬ್ದ ದ್ರವ್ಯಂ ಚಲಿಸಿದಂ ಅಕ್ಷರದ ರೂಪಂ ಶ್ವೇತದರ ಕಾರ್ಯಂ ಅಂತ ಹೇಳುತ್ತಾರೆ. ಇದರ ಅರ್ಥ ಏನು ಅಂತ ನಾವು ನೋಡೋದಾದ್ರೆ ನಾಭಿ ಮೂಲದೋಳು. ನಾಭಿ ಅಂತಂದ್ರೆ ಹೊಕ್ಕಳಿಗೆ ನಾವು ನಾಭಿ ಅಂತ ಕರಿತೀವಿ. ನಾಭಿ ಅಂದ್ರೆ ಹೊಕ್ಕಳಿನಿಂದ ನಮ್ಮ ಕನ್ನಡ ಅಕ್ಷರ ಶುರುವಾಗಿ ಕಹಳೆ ಆಕಾರದಲ್ಲಿ ಅದು ಹೊರಹೊಮ್ಮಿ ಇಡೀ ದೇಹವೇ ಅದಕ್ಕೆ ವಾದ್ಯ. ನಾಲಿಗೆ ಅನ್ನೋದು ತಮಟೆ ಆಕಾರದಲ್ಲಿ ಬಳಸಲ್ಪಡುತ್ತೆ. ಶಬ್ದ ಅನ್ನೋದ್ರಲ್ಲಿ ಹುಟ್ಟುತ್ತೆ. ಶಬ್ದದ ಮೂಲ ರೂಪ ಅಕ್ಷರ ಆಗಿರುತ್ತೆ. ನಮ್ಮ ಕನ್ನಡವನ್ನ ಮಾತನಾಡಿದಾಗ ಬೆಳಕನ್ನ ಚೆಲ್ಲದ ರೀತಿ ಆಗುತ್ತೆ ಅಂತ ಕೇಶಿರಾಜ್ ಅವರು ಶಬ್ದಮಣಿ ದರ್ಪಣದಲ್ಲಿ ಹೇಳ್ತಾರೆ ಅಂತ. ಇವತ್ತು ಕನ್ನಡ ಅಂದ ತಕ್ಷಣ ಎಲ್ಲರೂ ಹೆಮ್ಮೆ ಪಡಬೇಕು. ಯಾಕೆ ಅಂತಂದ್ರೆ ಕೇವಲ ನಮ್ಮ ಕನ್ನಡ ಸಂಸ್ಕೃತಿಯಲ್ಲಿ ಮುಂದಿಲ್ಲ, ಶಿಲ್ಪಕಲೆ, ವಾಸ್ತುಶಿಲ್ಪ ಅಂತ ನೋಡೋದು ಕೂಡ ಹೇಳ್ತಾರೆ. ಹಳೆಯ ಬೀಡ ಬೇಲನಾಡ ಮಾಡವೆನಿತ ಸುಂದರಂ ಬಿಳಿಯ ಕೊಳದ ಕಾರ ಕಳದ ನಿಡುಗರೆನಿತು ಬಂದುರಂ ಇಲ್ಲಿಲ್ಲದ ಶಿಲ್ಪಮಿಲ್ಲ ನಿನ್ನ ಕಲ್ಲೇ ನುಡಿಯುವುದಲ್ಲ ಇಂಗತೆಗೆ ನಿಪಾಲಿಸಲ್ಲ ಎಮ್ಮ ತೃಷೆಗೆ ದಕ್ಕಿಸು ಹೊಸತು ಕಿನ್ನರಿಯಲಿ ನಿನ್ನ ಹಳೆಯ ನಾಡ ಮುಗಿಸು ಅಂತ ಹೇಳುತ್ತಾರೆ. ಇದರ ಅರ್ಥ ಏನು ಅಂತ ನಾವು ನೋಡೋದಾದ್ರೆ ನಿಡುಗರು ಅಂತ ಹೇಳ್ತಾರೆ. ಏನು ನಿಡುಗರು ಅಂತಂದ್ರೆ ನಿಡುಗರು ಅಂದ್ರೆ ನಿಡಿದಾಗಿ ನಿಂತಿರ್ತಕ್ಕಂಥ 17 ಮೀಟರ್ ಎತ್ತರ ಇರ್ತಕ್ಕಂಥ ಬೃಹತ್ ಏಕಶಿಲ ಮೂರ್ತಿ ಗೊಮ್ಮಟೇಶ್ವರ ಮೂರ್ತಿ ಇರೋದು ಕೂಡ ನಮ್ಮ ಕರ್ನಾಟಕದಲ್ಲಿ ಅಂತ. ಕೇವಲ ಅಷ್ಟೇ ಅಲ್ಲದೆ 60 ಮೀಟರ್ ಎತ್ತರ ಇರ್ತಕ್ಕಂಥ ಜಗತ್ತಲ್ಲಿ ಇರ್ತಾ ಇರುವಂತಹ ಪಿಸು ಮಾಚಿನ ಗ್ಯಾಲರಿಯನ್ನು ಹೊಂದಿರ್ತಕ್ಕಂಥ ಗೋಲ ಗೊಮ್ಮಟ ಇರೋದು ಕೂಡ ನಮ್ಮ ಕರ್ನಾಟಕದಲ್ಲಿ. ಮೈಸೂರು ಅಂತ ತಗೊಂಡಾಗ ಬೃಹತ್ ನಂದಿ ಮೂರ್ತಿ ಇರೋದು ಮೈಸೂರಲ್ಲಿ. 7 ಕುಂಟಲ್ ಸಣ್ಣ ಖಚಿತ 7 ಕುಂಟಲ್ ಸಣ್ಣ ಖಚಿತ ಅಂಬಾರಿ ಇರೋದು ನಮ್ಮ ಒಂದು ಮೈಸೂರಿನಲ್ಲಿ. ಕೇವಲ ಅಷ್ಟೇ ಅಲ್ಲದೆ ಈ ಒಂದು ಮಹಾ ಸಂಸ್ಥಾನ ಮಠವಾಗಿರ್ತಕ್ಕಂಥ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠ ಇರೋದು ಕೂಡ ನಮ್ಮ ಕರ್ನಾಟಕದಲ್ಲಿ. ಅಷ್ಟೇ ಅಲ್ಲದೆ ಕೇವಲ ಅಷ್ಟೇ ಅಲ್ಲದೆ 250 ಮೀಟರ್ ಎತ್ತರದಿಂದ ಧುಮುಕುವಂತ ವಿಶ್ವವಿಖ್ಯಾತಿ ಪಡೆದಿರ್ತಕ್ಕಂಥ ಜೋಗ ಜಲಪಾತ ಇರೋದು ಕೂಡ ನಮ್ಮ ಕರ್ನಾಟಕದಲ್ಲಿ. ಅದಕ್ಕೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಅವತ್ತೇ ಹೇಳೋಗಿದ್ದಾರೆ, ಹುಟ್ಟೋದೇ ಆದ್ರೆ ಕನ್ನಡ ನಾಡಲ್ಲೇ ಹುಟ್ಟಬೇಕು, ಮೆಟ್ಟೋದೇ ಆದ್ರೆ ಕನ್ನಡ ಮಣ್ಣನ್ನೇ ಮೆಟ್ಟಬೇಕು ಅಂತ. ಅಷ್ಟು ವೈಶಿಷ್ಟ್ಯವಾಗಿರ್ತಕ್ಕಂಥ ನಾಡು, ಗಂಧದ ಬೀಡಾಗಿರ್ತಕ್ಕಂಥ ಕರುನಾಡು ಅಂತ ಇವತ್ತು ಹೇಳ್ತಾರಲ್ಲ. ಇವತ್ತು ಕವಿಗಳು ಅಂತ ನೋಡೋದಾದ್ರೆ ದ.ರಾ. ಬೇಂದ್ರೆ ಒಂದು ಮಾತನ್ನು ಹೇಳ್ತಾರೆ. ಏನು ಅಂದ್ರೆ ಅವ್ರು ಒಂದು ಹಾಡುಗಳನ್ನ ನಾವೆಲ್ಲ ಕೇಳಿದ್ದೀವಿ. ಅವ್ರ ಹಾಡನ್ನ ಕೇಳಿದ ತಕ್ಷಣ ಆನಂದ ಪಡ್ತೀವಿ ಅಷ್ಟೇ. ಆದ್ರೆ ಎಂಥ ಸಮಯದಲ್ಲಿ ಅವರು ಆ ಹಾಡನ್ನ ಬರೆದಿರ್ತಾರೆ ಅಂತಂದ್ರೆ ಒಂದು ಹಾಡನ್ನ ನೀವೆಲ್ಲರೂ ಕೇಳಿರ್ಬೋದು. ಏನು ಅಂತಂದ್ರೆ ಬಾರವ ಸಾಧನ ಕೇರಿಗೆ ಮರಳಿ ನಿನ್ನಿ ಊರಿಗೆ ಅಂತಕ್ಕಂಥ ಹಾಡನ್ನ ನಾವೆಲ್ಲರೂ ಕೇಳಿದ್ದೀವಿ. ಆ ಒಂದು ಹಾಡನ್ನು ಯಾವಾಗ ಹೇಳ್ತಾರೆ ಅಂತಂದ್ರೆ ತಿನ್ಲಿಕ್ಕೆ ಅನ್ನ ಇಲ್ಲ, ಮಾಡಲಿಕ್ಕೆ ಕೆಲಸ ಇಲ್ಲ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅರ್ಥಪೂರ್ಣವಾದಂತಹ ಹಾಡನ್ನ ಬರೀತಾರೆ ಅಂತ. ಕೇವಲ ಅದಷ್ಟೇ ಅಲ್ಲದೆ ತನ್ನ ಮಗನ ಶವ ಮುಂದಿದೆ, ಆ ಶವವನ್ನ ನೋಡಿ ತನ್ನ ಹೆಂಡತಿ ಅಳತಾ ಇದ್ದಾಳೆ. ಅಳತ ತನ್ನ ಗಂಡನ ಮುಖವನ್ನು ನೋಡಿದಾಗ ಅವಾಗ ಹೇಳ್ತಾರಂತೆ, ನೀ ಹಿಂಗ ನೋಡಿದ್ಯಾಳ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಯಾಕೆ ನೋಡಲೆ ನಿನ್ನ ಅಂತ. ನೋಡಿ, ಇಂಥ ದುಃಖದ ಪರಿಸ್ಥಿತಿಯಲ್ಲೂ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಅರ್ಥಗರ್ಭಿತವಾದಂತಹ ಹಾಡನ್ನ ಕಟ್ಟಲಿಕ್ಕೆ ಸಾಧ್ಯ ಇರೋದು ಕೇವಲ ನಮ್ಮ ಕನ್ನಡ ನಾಡಿನ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ ಕವಿಗಳಿಗೆ ಮಾತ್ರ ಸಾಧ್ಯ ಅಂತ. ಅದಕ್ಕೋಸ್ಕರ ಇವತ್ತು ಕವಿಗಳು ಅಂದ ತಕ್ಷಣ ಇವತ್ತು ನಾವು ಎಷ್ಟು ವ್ಯಾಮೋಹಿತರಾಗ್ತಾ ಇದ್ದೀವಿ ಬೇರೆ ಭಾಷೆಗೆ ಅಂತಂದ್ರೆ ಸ್ವಲ್ಪ ಸಣ್ಣ ಒಂದು ಮಾತನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಏನು ಅಂತಂದ್ರೆ ಇವತ್ತು ಹೆಂಡತಿಗೆ ವೈಫ್ ಅಂತೀವಿ, ಜೀವನಕ್ಕೆ ಲೈಫ್ ಅಂತೀವಿ, ಚಾಕುವಿಗೆ ಲೈಫ್ ಅಂತೀವಿ, ಕನ್ನಡವನ್ನ ಮರಿಮಾಚಿ ನಿಂತಿರ್ತೀವಿ. ಇವತ್ತು ಅತ್ತೆಗೆ ಆಂಟಿ ಅಂತೀವಿ, ಅತ್ತೆ ಮಗಳ ಸ್ವೀಟ್ ಅಂತೀವಿ, ಕರ್ತವ್ಯವನ್ನ ಡ್ಯೂಟಿ ಅಂತೀವಿ, ಇವತ್ತು ಪ್ರೇಮಿಯನ್ನ ಬ್ಯೂಟಿ ಅಂತೀವಿ. ಕೇವಲ ಅದಷ್ಟೇ ಹೇಳ್ತಾರೆ, ನಾವು ಕ್ಷಮೆಯನ್ನ ಸಾರಿ ಅಂತೀವಿ, ಸೀರೆಯನ್ನ ಸ್ಯಾರಿ ಅಂತೀವಿ, ಸಾಂತ್ವನಕ್ಕೆ ಡೋಂಟ್ ವರಿ ಅಂತೀವಿ. ನಮ್ಮ ಕನ್ನಡಿಗರ ಬಾಯಲ್ಲಿ ಆಂಗ್ಲ ಭಾಷೆ
ಕಾವ್ಯ, ನಾಟಕ, ಪ್ರಬಂಧಗಳನ್ನ ಬರೀಲಿಕ್ಕೆ ಕನ್ನಡನೇ ಸಮರ್ಥವಾದಂತಹ ಭಾಷೆ ಅಂತ. ನೋಡಿ, ಅಷ್ಟು ಅಮೂಲ್ಯವಾದಂತಹ ಮಹತ್ವಪೂರ್ಣವಾದಂತಹ ಭಾಷೆನ ನಾವು ಇಟ್ಕೊಂಡು ಬೇರೆ ಭಾಷೆನ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಬೇರೆ ಭಾಷೆ ವ್ಯಾಮೋಹಿತರಾಗ್ತಾ ಇದ್ದೀವಿ. ಅದ್ನಾಗೋದು ಬೇಡ. ಇವತ್ತು ಕೊನೆಗೆ ಮಾತನ್ನು ಹೇಳ್ತೀವಿ, ಇವತ್ತೆಲ್ಲರೂ ಹೇಳ್ತಾರೆ ಕನ್ನಡವನ್ನ ಉಳಿಸೋಣ, ಕನ್ನಡವನ್ನ ಬೆಳೆಸೋಣ ಅಂತ. ಇದೆಲ್ಲದರ ಮೊದಲು ನಾವು ಕನ್ನಡವನ್ನ ಸಮರ್ಥವಾಗಿ ಬಳಸೋಣ ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕನ್ನಡವನ್ನ ಬಳಸೋಕ್ರಿ ನಾವ್ಯಾರ್ರಿ ಎಷ್ಟೋ ಜನ ಬಳಸೋಗಿದ್ದಾರೆ. ರನ್ನ ಪೊನ್ನ ಜನರಿಂದ ಹಿಡಿದು ಕುವೆಂಪು, ಕಾರಂತ, ಬೇಂದ್ರೆವರೆಗೂ, ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಅಂಬರೀಷ್ ಅಂತವ್ರು ಅಷ್ಟೇ ಅಲ್ಲದೆ ಶಂಕರ್ ನಾಗ್ ಅಂತವರು ಎಷ್ಟೋ ಕನ್ನಡನ ಬೆಳೆಸೋಗಿದ್ದಾರೆ. ಆದರೆ ಸಮರ್ಥವಾಗಿ ಬಳಸುವಂತ ಒಂದು ಪರಿಸ್ಥಿತಿ ಇದೆ ನಮ್ಮ ಕನ್ನಡಕ್ಕೆ ಅಂತ ಹೇಳುತ್ತಾ, ಇವತ್ತು ಜಿರಾಫೆ ಕಥೆ ನಿಮ್ಗೆ ಗೊತ್ತು, ಮಾನವನ ಬಾಲದ ಕಥೆ ನಿಮ್ಗೆ ಗೊತ್ತು. ಜಿರಾಫಿನ ಕಥೆ ಏನು ಅಂತಂದ್ರೆ, ಅದ್ರ ಕಥೆ ಅಷ್ಟ್ಯಾಕೆ ಉದ್ದವಾಯಿತು ಅಂತ ಕೇಳಿದಾಗ ಗುರುಗಳು ಹೇಳ್ತಾ ಇದ್ರು, ಅದು ಮೇಲಿನ ಒಂದು ಎಲೆಗಳನ್ನ ತಿನ್ನಲಿಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಿತ್ತಮ್ಮ. ಅದು ತನ್ನ ಕತ್ತನ್ನ ಬಳಸಿ ಅಷ್ಟು ಉದ್ದವಾಯಿತು. ಆದ್ರೆ ಮಾನವನ ಬಾಲದ ಕಥೆನೂ ಕೂಡ ನಿಮ್ಗೆ ಗೊತ್ತು. ನಾವು ಮೊದಲಿಗೆ ಮಾನವನಿಗೆ ಬಾಲ ಇತ್ತು, ಈಗ ಯಾಕೆ ಇಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ಮಾನವ ಬಾಲವನ್ನ ಬಳಸೋದು ಬಿಟ್ಟ ಅದಕ್ಕೋಸ್ಕರ ಅದು ಮಾಯವಾಗೋಯ್ತು ಅಂತ. ಇದರಲ್ಲೇ ನಾವು ಅರ್ಥ ಮಾಡ್ಕೊಳ್ಬೇಕು, ಯಾವಾಗ ಕನ್ನಡ ಭಾಷೆನ ಸಮರ್ಥವಾಗಿ ಬಳಸ್ತೀವೋ ಅವಾಗ ಮಾತ್ರ ಜಿರಾಫೆ ಕಥೆ ನಮ್ಗೆ ಎತ್ತರವಾಗಿ ಬೆಳಲಿಕ್ಕೆ ಸಾಧ್ಯ. ಅದನ್ನು ಯಾವಾಗ ನಾವು ಬಳಸೋದು ಬಿಡ್ತೀವೋ ಮಾನವನ ಬಾಲದ ಹಾಗೆ ಮಾಯವಾಗಿ